ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಕರಂದಕಾಡ್ನಿಂದ ರೈಲ್ವೆ ನಿಲ್ದಾಣದವರೆಗಿನ ರಸ್ತೆ ಹದಗೆಟ್ಟಿರುವುದನ್ನು ಪ್ರತಿಭಟಿಸಿ ಬಿಎಂಎಸ್ನ ಆಶ್ರಯದಲ್ಲಿ ರಸ್ತೆ ತಡೆ. ಬಿಎಂಎಸ್ ಜಿಲ್ಲಾಧ್ಯಕ್ಷ ಉಪೇಂದ್ರ ಕೋಟೆಕಣಿ ಅವರಿಂದ ಉದ್ಘಾಟನೆ. ಕೇರಳ ಫಾರ್ಮ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ಕಾಸರಗೋಡಿನ ಆಶ್ರಯದಲ್ಲಿ ಮಾರ್ಚ್ ಹಾಗೂ ಧರಣಿ. ನಗರಸಭಾ ಕಚೇರಿ ಮುಂಭಾಗದಲ್ಲಿ. ಸ್ವತಂತ್ರ ರೈತ ಸಂಘದ ನೇತೃತ್ವದಲ್ಲಿ ಬದಿಡ್ಕ ಕೃಷಿ ಭವನದ ಮುಂಭಾಗದಲ್ಲಿ ಧರಣಿ. ಮಾಹಿನ್ ಗೆಹ್ಲೋಟ್ ಅವರಿಂದ ಉದ್ಘಾಟನೆ. ಕರ್ನಾಟಕದಿಂದ ಕೇರಳಕ್ಕೆ ಕಾರಿನಲ್ಲಿ ಸಾಗಿಸಲು ಯತ್ನಿಸುತ್ತಿದ್ದ 2 ಲಕ್ಷ ರೂಪಾಯಿ ಮೌಲ್ಯದ ಪಾನ್ ಮಸಾಲ ಉತ್ಪನ್ನ, ಇಬ್ಬರು ವಶಕ್ಕೆ. ಕಾಸರಗೋಡು ನಗರಸಭೆ ಕುಟುಂಬಶ್ರೀ ಸಿಡಿಎಸ್ ಆಶ್ರಯದಲ್ಲಿ ಮಳಪೋಲಿಮಾ ಕಾರ್ಯಕ್ರಮ ಅಮೈಬಯಲ್ನಲ್ಲಿ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಕರಂದಕಾಡ್ನಿಂದ ರೈಲ್ವೆ ನಿಲ್ದಾಣದವರೆಗಿನ ರಸ್ತೆ ಹದಗೆಟ್ಟಿರುವುದನ್ನು ಪ್ರತಿಭಟಿಸಿ ಬಿಎಂಎಸ್ ನಡೆಸಿದ ರಸ್ತೆ ತಡೆ ಪ್ರತಿಭಟನೆಯಲ್ಲಿ ಘರ್ಷಣೆ. ರಸ್ತೆ ತಡೆ ನಡೆಸುತ್ತಿದ್ದ ಕಾರ್ಯಕರ್ತರನ್ನು ಪೊಲೀಸರು ತೆರವುಗೊಳಿಸಲು ಪ್ರಯತ್ನಿಸಿರುವುದು ಘರ್ಷಣೆಗೆ ಕಾರಣವಾಗಿರುವುದು. ರಸ್ತೆ ತಡೆಯನ್ನು ಬಿಎಂಎಸ್ ಜಿಲ್ಲಾಧ್ಯಕ್ಷ ಉಪೇಂದ್ರ ಕೋಟೆಕಣಿ ಉದ್ಘಾಟಿಸಿದರು. ಕಾಸರಗೋಡಿನ ಹೃದಯ ಭಾಗದಲ್ಲಿ ಹಾದು ಹೋಗುವ ಮತ್ತು ಕಾಸರಗೋಡು ನಗರದ ರೈಲ್ವೆ ನಿಲ್ದಾಣವನ್ನು ಸಂಪರ್ಕಿಸುವ ರಸ್ತೆ ಹಲವು ದಿನಗಳಿಂದ ಶಿಥಿಲಾವಸ್ಥೆಯಲ್ಲಿದೆ. ಹಲವು ಸ್ಥಳಗಳಲ್ಲಿ ಡಾಂಬರು ಸಡಿಲಗೊಂಡಿದ್ದು ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಗುಂಡಿಗಳಿಂದ ಕೂಡಿದ ರಸ್ತೆಯಲ್ಲಿ ವಾಹನಗಳು ಆಗಾಗ್ಗೆ ಅಪಘಾತಕ್ಕೊಳಗಾಗುವುದು ಹಾಗೂ ಸಂಚಾರ ದಟ್ಟಣೆ ಉಂಟಾಗುತ್ತಿದೆ. ಈ ಪರಿಸ್ಥಿತಿಯಲ್ಲಿ ಬಿಎಂಎಸ್ ಕಾಸರಗೋಡು ವಲಯ ಸಮಿತಿಯ ಆಶ್ರಯದಲ್ಲಿ ಬೃಹತ್ ರಸ್ತೆ ತಡೆ ನಡೆಸಲಾಯಿತು. ಏರ್ಲೈನ್ಸ್ ಜಂಕ್ಷನ್ನಲ್ಲಿ ನಡೆದ ರಸ್ತೆ ತಡೆಯಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದರು. ವಾಹನ ಸಂಚಾರಕ್ಕೆ ತೊಂದರೆ ಉಂಟಾದ್ದರಿಂದ ಪೊಲೀಸರು ರಸ್ತೆಯಲ್ಲಿ ಕುಳಿತಿದ್ದ ಕಾರ್ಯಕರ್ತರನ್ನು ತೆರವುಗೊಳಿಸಲು ಪ್ರಯತ್ನಿಸಿರುವುದು ಘರ್ಷಣೆಗೆ ಕಾರಣವಾಯಿತು. ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಮುಖಂಡರು ಮಧ್ಯಪ್ರವೇಶಿಸಿ ಕಾರ್ಯಕರ್ತರ ಮನವೊಲಿಸಿದ ನಂತರ ಪರಿಸ್ಥಿತಿ ಸರಿಪಡಿಸಲಾಯಿತು ಮತ್ತು ಪೊಲೀಸರು ಸಂಯಮ ಕಾಯ್ದುಕೊಂಡು ಘರ್ಷಣಾ ಸ್ಥಿತಿ ತಪ್ಪಿತು. ರಸ್ತೆ ತಡೆಯನ್ನು ಬಿಎಂಎಸ್ ಜಿಲ್ಲಾಧ್ಯಕ್ಷ ಉಪೇಂದ್ರ ಕೋಟೆಕಣಿ ഉദ്ഘാടിಸಿದರು. അതുകൊണ്ടാണ് ബിഎംഎസിന്റെ നേതൃത്വത്തിൽ മേഖലാടിസ്ഥാനത്തിൽ ജനകീയ പ്രക്ഷോഭം എന്ന രീതിയിൽ ഇവിടെ വളരെ സമാധാനപരമായിട്ടുള്ള ഒരു ഉപരോധം നടത്തുന്നത്. അതിനെ കയ്യൂക്കിക്കൊണ്ട് ഇവിടുത്തെ ഉത്തരവാദിത്തപ്പെട്ട ആളുകൾ അടിച്ചമർത്താൻ നോക്കുന്നുണ്ടെങ്കിൽ ബിഎംഎസും അതുപോലെ തിരിച്ചടിക്കേണ്ട ഒരു സാഹചര്യം ഇവിടെ ഉണ്ടാവുമെന്ന് മാത്രമാണ് ഈ അവസരത്തിൽ പറയുന്നത്. ಹಾನಿಗೊಳಗಾದ ರಸ್ತೆಯನ್ನು ಸಂಚಾರ ಸ್ನೇಹಿಯಾಗಿ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಶಾಸಕರ ಕಚೇರಿಯ ಮುಂಭಾಗದಲ್ಲಿ ಧರಣಿ ನಡೆಸುವುದಾಗಿ ನಾಯಕರು ಮುನ್ನೆಚ್ಚರಿಕೆ ನೀಡಿದರು. ವಲಯ ಅಧ್ಯಕ್ಷ ಬಾಲಕೃಷ್ಣ ನೆಲ್ಲಿಕುನ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಕಾರ್ಯದರ್ಶಿ ಕೆವಿ ಬಾಬು, ಬಿಎಂಎಸ್ ಜಿಲ್ಲಾ ಜೊತೆ ಕಾರ್ಯದರ್ಶಿಗಳಾದ ಪಿ ದಿನೇಶ್ ಬೆಂಬ್ರಾಣ, ಹರೀಶ್ ಕುದ್ರೆಪಾಡಿ, ಗುರುದಾಸ್ ಮಧೂರು, ಜಿಲ್ಲಾ ಸಮಿತಿ ಸದಸ್ಯ ವಿಶ್ವನಾಥ್ ಶೆಟ್ಟಿ, ಪದಾಧಿಕಾರಿಗಳಾದ ಉಮೇಶ್ ಎಸ್ಕೆ, ಮನೋಜ್ ಅಣಂಗೂರು, ಕುഞ്ഞിಕಣ್ಣನ್, ಎ ಕೇಶವ, ಪ್ರಸಾದ್ ಎಂಬಿವರು ಮಾತನಾಡಿದರು. ಕಾಸರಗೋಡು ವಲಯ ಕಾರ್ಯದರ್ಶಿ ಬಾಬು ಮೋಹನ್ ಚೆರ್ಕಳ ಸ್ವಾಗತಿಸಿ ವಿಶ್ವನಾಥ ಶೆಟ್ಟಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ ಫಾರ್ಮ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ಕಾಸರಗೋಡಿನ ಆಶ್ರಯದಲ್ಲಿ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ನಗರಸಭೆ ಕಚೇರಿಗೆ ಮಾರ್ಚ್ ಹಾಗೂ ಧರಣಿ ನಡೆಸಲಾಗಿರುವುದು. ಸೀಡ್ ಫಾರ್ಮ್ ಅನ್ನು ರಕ್ಷಿಸಬೇಕು, ನಗರಸಭಾ ಅಧಿಕಾರಿಗಳು ನ್ಯಾಯ ಪಾಲಿಸಬೇಕು, ತ್ಯಾಜ್ಯ ನೀರನ್ನು ಕೃಷಿ ಭೂಮಿಗೆ ಬರದಂತೆ ತಡೆಯಬೇಕು, ಬಯಲುಗಳನ್ನು ಸೆಪ್ಟಿಕ್ ಟ್ಯಾಂಕ್ಗಳನ್ನಾಗಿಸಬಾರದು, ಕಾರ್ಮಿಕರ ಆರೋಗ್ಯವನ್ನು ರಕ್ಷಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ ಫಾರ್ಮ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ಕಾಸರಗೋಡಿನ ಆಶ್ರಯದಲ್ಲಿ ನಗರಸಭಾ ಕಚೇರಿಗೆ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು.
ಮಾರ್ಚ್ನಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಮುನ್ಸಿಪಲ್ ಆಫೀಸ್ ಮಾತು ಸಂರಕ್ಷಿಸುವ ಮುನ್ಸಿಪಲ್ ಅಧಿಕಾರಿಗಳು ನೀತಿ ಪಾಲಿಸುವ. CITU രാജ്യ കാര്യദർശി TK രാജൻ ഉദ്ഘാടിಸಿ മാതനാടിದರು. 8 മാസമായി ഈ കത്ത് തന്നിട്ട് താൽക്കാലികമായി പരിഹരിക്കാൻ എന്താ കുഴപ്പം? എന്താ തടസ്സമുണ്ടായത് നിങ്ങൾ പറയണ്ടേ? ഞങ്ങൾ പാവങ്ങൾ, ഈ പാവപ്പെട്ട തൊഴിലാളി വലിയ കരുത്തൊന്നുമില്ലാത്തവരല്ലേ, അവരോടൊന്നും ചെയ്യാം എന്ന സമീപനമാണോ? ഇവിടുത്തെ സെക്രട്ടറിയും ബന്ധപ്പെട്ട അധികാരികളും എഞ്ചിനീയർമാരും മറുപടി പറയണം, സമാധാനം പറയണം ജനങ്ങളോട്. ഇത് നിസ്സാരപ്പെട്ട കാര്യമല്ല. ബഹുമാനപ്പെട്ട മുഖ്യമന്ത്രിയുടെ അദാലത്തിൽ നടന്ന ഒരു വിഷയം, അതേസമയം ഞങ്ങൾക്ക് ഒരു കത്ത്, ആ കത്തിന് പുല്ല് വരെ കൽപ്പിച്ചുകൊണ്ടാണ് നിങ്ങൾ മുന്നോട്ട് പോകുന്നത്. ഞങ്ങൾ ഏതറ്റം വരെ പോകും. ഇത് ജനാധിപത്യ മര്യാദ ആദ്യത്തെ സമരമാണ്. അവരോട് മനുഷ്യത്വപരമായ സമീപനം കാണിക്കാൻ ഇതിനകത്തിരിക്കുന്ന ഓഫീസർമാർ തയ്യാറാവണം. എഞ്ചിനീയർ വിഭാഗവും അതുപോലെ ഫൈനാൻസ് വിഭാഗവും സെക്രട്ടറിയും ബഹുമാനപ്പെട്ട മുനിസിപ്പൽ ചെയർമാനും യുദ്ധകാലാടിസ്ഥാനത്തിൽ ഈ പ്രശ്നം പരിഹരിക്കാൻ ആവശ്യം നടന്നുണ്ടാകണമെന്നാണ് ഞങ്ങളുടെ വിനീതമായ അപേക്ഷ. ഞങ്ങൾ ആലോചിക്കും. ഞങ്ങൾ അനിശ്ചിതകാല സമരത്തിന് മുമ്പിൽ ആരംഭിക്കും. മുനിസിപ്പൽ ഓഫീസ് പ്രവർത്തിക്കാത്ത സമരം നടത്താൻ ഞങ്ങൾക്ക് അറിയും. അതിലൊക്കെ ഒന്നും കാര്യങ്ങൾ എത്തിക്കരുത്. ಘಟಕ ಕಾರ್ಯದರ್ಶಿ ಸುಂದರನ್ ಕೆ ಅಧ್ಯಕ್ಷತೆ ವಹಿಸಿದ್ದರು. ಗಿರಿಕೃಷ್ಣನ್, ಕೆ ವಿಜು, ಟಿ ಮೋಹನನ್, ವಿನೋದ್ ಕೆ, MV ಪದ್ಮಿನಿ, ಅಂಬಿಕಾ, ರತ್ನ, ಬುದ್ಧ ಎಂಬಿವರು ಮಾತನಾಡಿದರು. ಜಿಲ್ಲಾ ಕಾರ್ಯದರ್ಶಿ ಬಾಲಕೃಷ್ಣನ್ ಕೋಟೂರು ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸ್ವತಂತ್ರ ರೈತ ಸಂಘದ ನೇತೃತ್ವದಲ್ಲಿ ಬಾದಿಡ್ಕ ಕೃಷಿ ಭವನದ ಮುಂಭಾಗದಲ್ಲಿ ಧರಣಿ ನಡೆಸಲಾಯಿತು. ಮಾಹಿನ್ ಕೇಳೋಡ್ ಧರಣಿಯನ್ನು ಉದ್ಘಾಟಿಸಿದರು. ಕೃಷಿ ವಲಯವನ್ನು ರಕ್ಷಿಸಲು ಇರುವ ವಿವಿಧ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿ ಸ್ವತಂತ್ರ ರೈತ ಸಂಘದ ನೇತೃತ್ವದಲ್ಲಿ ಬಾದಿಡ್ಕ ಕೃಷಿ ಭವನದ ಮುಂಭಾಗದಲ್ಲಿ ಧರಣಿ ನಡೆಸಲಾಯಿತು. ಹಲವಾರು ಮಂದಿ ರೈತರು ಧರಣಿಯಲ್ಲಿ ಭಾಗವಹಿಸಿದ್ದರು. ಮಾಹಿನ್ ಕೇಳೋದ್ ಉದ್ಘಾಟಿಸಿದರು. ವನ್ಯಜೀವಿಗಳ ದಾಳಿ, ಹವಾಮಾನ ಬದಲಾವಣೆ ಮತ್ತು ಭಾರಿ ಮಳೆಯಿಂದ ಕೃಷಿ ಉತ್ಪಾದನೆಯನ್ನು ಕಳೆದುಕೊಂಡ ರೈತರಿಗೆ ಸಾಕಷ್ಟು ರಕ್ಷಣೆ ಮತ್ತು ಪರಿಹಾರವನ್ನು ನೀಡಬೇಕೆಂದು ಮಾಹಿನ್ ಕೇಳೋದ್ ಆಗ್ರಹಿಸಿದರು. ರಾಸಾಯನಿಕ ಗೊಬ್ಬರಗಳ ಬೆಲೆಯಲ್ಲಿನ ಹೆಚ್ಚಳ ಮತ್ತು ಸಬ್ಸಿಡಿಗಳನ್ನು ತೆಗೆದುಹಾಕುವುದು ರೈತರಿಗೆ ತಿರುಗೇಟಾಗಿದೆ. ಮಹಾಲಿ ರೋಗದಿಂದ ಹಾನಿಗೊಳಗಾದ ಅಡಿಕೆ ರೈತರ ಉತ್ಪಾದನೆಯನ್ನು ಸರಿದೂಗಿಸಲಾಗದ ನಷ್ಟವಾಗಿದೆ ಎಂದು ಅವರು ಹೇಳಿದರು. ಬದ್ರುದ್ದೀನ್ ಕಾಸಿಂ ಅಧ್ಯಕ್ಷತೆ ವಹಿಸಿದ್ದರು. ಬಾದಿಡ್ಕ ಪಂಚಾಯತ್ ಅಧ್ಯಕ್ಷೆ ಶಾಂತಾ, ಅನ್ವರ್ ಓಝೋನ್, ಸತ್ತಾರ್ ಕುಡುಬಂಗುಳಿ, ಹಮೀದ್ ಹಾಜಿ ಮಾನ್ಯ, ಹಮೀದ್ ಕೆಡಂಜಿ, AK ಮೊಹಮ್ಮದ್, ಮುಸ್ತಫಾ ಕಾಡಮನೆ, ಹನೀಫ್ ಕನ್ಯಾನ, ಅಬ್ದುಲ್ಲಾ ಆಲಿಂಬಾಯ್, KS ಮೊಹಮ್ಮದ್ ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕರ್ನಾಟಕದಿಂದ ಕೇರಳಕ್ಕೆ ತಂಬಾಕು ಉತ್ಪನ್ನಗಳನ್ನು ಕಳ್ಳಸಾಗಣೆ ಮಾಡುವ ಮಾಫಿಯಾ ಗ್ಯಾಂಗ್ಗಳನ್ನು ವಶಕ್ಕೆ ಪಡೆಯಲಾಗುತ್ತಿದೆ. ಕಾರಿನಲ್ಲಿ ಸಾಗಿಸಲು ಯತ್ನಿಸುತ್ತಿದ್ದ 2 ಲಕ್ಷ ರೂಪಾಯಿ ಮೌಲ್ಯದ ಪಾನ್ ಮಸಾಲಾ ಉತ್ಪನ್ನದೊಂದಿಗೆ ಇಬ್ಬರನ್ನು ವಶಕ್ಕೆ ಪಡೆಯಲಾಗಿದೆ. ಮಂಜೇಶ್ವರ ಅಬಕಾರಿ ಚೆಕ್ಪೋಸ್ಟ್ನಲ್ಲಿ 2 ಲಕ್ಷ ರೂಪಾಯಿ ಮೌಲ್ಯದ ಪಾನ್ ಮಸಾಲಾ ಉತ್ಪನ್ನದೊಂದಿಗೆ ಇಬ್ಬರು ವ್ಯಕ್ತಿಗಳನ್ನು ಮಂಜೇಶ್ವರ ಅಬಕಾರಿ ತಂಡ ವಶಕ್ಕೆ ಪಡೆದಿದೆ. ಅಫ್ಜಲ್, ಅಶ್ರಫ್ ಎಂಬುವರನ್ನಾಗಿದೆ ವಶಕ್ಕೆ ಪಡೆಯಲಾಗಿರುವುದು. ಬುಧವಾರ ಮುಂಜಾನೆ 5 ಗಂಟೆ ಸುಮಾರಿಗೆ ಬಾಮಂಜೂರು ಚೆಕ್ಪೋಸ್ಟ್ನಲ್ಲಿ ವಾಹನ ತಪಾಸಣೆ ನಡೆಸುತ್ತಿದ್ದ ಸಂದರ್ಭ ಆರೋಪಿಗಳು ಪ್ರಯಾಣಿಸುತ್ತಿದ್ದ ಕಾರನ್ನು ತನಿಖೆ ಮಾಡಿದಾಗ 214 ಕಿಲೋ ನಿಷೇಧಿತ ತಂಬಾಕು ಉತ್ಪನ್ನಗಳು ಪತ್ತೆಯಾಗಿವೆ. ಆಗಸ್ಟ್ 13 രാവിലെ 5 മണിക്ക് വാഹന പരിശോധനയ്ക്കിടെ 215 കിലോയോളം നിരോധിത പുകയില ഉൽപ്പന്നങ്ങൾ പിടികൂടിയിട്ടുണ്ട്. 2 പേരാണ് കസ്റ്റഡിയിൽ എടുത്തിരിക്കുന്നത്. അഫ്സൽ, അഷ്റഫ് എന്നീ 2 പേരാണ് കസ്റ്റഡിയിൽ എടുത്തിരിക്കുന്നത്. മംഗലാപുരത്ത് നിന്ന് കൊണ്ടുവരികയായിരുന്നു നിരോധിത പുകയില ഉൽപ്പന്നങ്ങൾ. കണ്ണൂർ ഭാഗത്തേക്കാണ് കൊണ്ടുപോകുന്നത്. ഇതിനെപ്പറ്റി കൂടുതൽ അന്വേഷണങ്ങൾ നടത്തുന്നതാണ്. ಒಂದು ವಾರದ ಹಿಂದೆ ಕುಂಬಳೆ ಪೊಲೀಸರು ಕರ್ನಾಟಕದಿಂದ ಕೇರಳಕ್ಕೆ ಕಳ್ಳಸಾಗಣೆ ಮಾಡಲಾಗುತ್ತಿದ್ದ 12 ಲಕ್ಷ ರೂಪಾಯಿ ಮೌಲ್ಯದ ತಂಬಾಕು ಉತ್ಪನ್ನಗಳೊಂದಿಗೆ ಓರ್ವ ವ್ಯಕ್ತಿಯನ್ನು ವಶಕ್ಕೆ ಪಡೆದಿದ್ದರು. ಕರ್ನಾಟಕ ಕಾರ್ಖಾನೆಯಿಂದ ಈ ಗುಂಪು ಕಡಿಮೆ ಬೆಲೆಗೆ ಉತ್ಪನ್ನಗಳನ್ನು ನೇರವಾಗಿ ಖರೀದಿಸುತ್ತದೆ. ಕರ್ನಾಟಕದಿಂದ 3, 5, 8 ರೂಪಾಯಿ ಖರೀದಿಸಿದ ವಿವಿಧ ರೀತಿಯ ತಂಬಾಕು ಉತ್ಪನ್ನಗಳು ಕೇರಳವನ್ನು ತಲುಪಿದಾಗ ಅವುಗಳ ಬೆಲೆ 15, 20, 30 ರೂಪಾಯಿಗೆ ಇಲ್ಲಿನ ಏಜೆಂಟರು ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಹೆಚ್ಚಾಗಿ ಇದನ್ನು ಬಳಸುತ್ತಿರುವುದು ಇತರ ರಾಜ್ಯಗಳ ಕಾರ್ಮಿಕರಾಗಿದ್ದಾರೆ. ಪ್ರತಿಯೊಬ್ಬ ಕಾರ್ಮಿಕನು ದಿನಕ್ಕೆ ಸುಮಾರು 100 ರೂಪಾಯಿ ಮೌಲ್ಯದ ತಂಬಾಕು ಉತ್ಪನ್ನಗಳನ್ನು ಖರೀದಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಏಜೆಂಟರು ತಂಬಾಕು ಉತ್ಪನ್ನಗಳನ್ನು ಕಾರ್ಮಿಕರು ವಾಸಿಸುವ ಸ್ಥಳಗಳಿಗೆ ತಲುಪಿಸುತ್ತಾರೆ. 50 ಅಥವಾ 100 ಪ್ಯಾಕೆಟ್ ತಂಬಾಕು ಉತ್ಪನ್ನಗಳನ್ನು ವಶಪಡಿಸಿಕೊಂಡರೂ ಕಳ್ಳ ಸಾಗಣೆದಾರರ ಮುಂದೆ ನಾಶ ಮಾಡಿದ್ದರೂ ಕಳ್ಳ ಸಾಗಣೆ ಮಾಡುವ ದೃಶ್ಯ ಸಾಮಾನ್ಯವಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಉತ್ಪನ್ನಗಳನ್ನು ಕಳ್ಳ ಸಾಗಣೆ ಮಾಡಿದರೆ ಗಂಟೆಗಳಲ್ಲಿ ಸ್ಟೇಷನ್ ಜಾಮೀನು ಪಡೆಯುವ ಅಪರಾಧದ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗುತ್ತದೆ. ಇದು ಮಾಫಿಯಾಕ್ಕೆ ನಿರಾಳವಾಗಿದೆ. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ನಗರಸಭೆಯ ಕುಟುಂಬಶ್ರೀ CDS ಆಶ್ರಯದಲ್ಲಿ ಆಯೋಜಿಸಿದ ಮಳಪೂರ್ಣಿಮಾ ಕಾರ್ಯಕ್ರಮ ನಾಡಿನ ಹಬ್ಬವಾಗಿ ಬದಲಾಯಿತು. ಕಾಸರಗೋಡಿನ ಅಮೈಬಯಲ್ನಲ್ಲಾಗಿತ್ತು ಗ್ರಾಮೀಣೋತ್ಸವ. ಇದರೊಂದಿಗೆ ಆಯೋಜಿಸಿದ್ದ ಕರ್ಕಾಟಕ ಗಂಜಿ ಫೆಸ್ಟ್ ಗಮನಾರ್ಹವಾಯಿತು.
ಕಾಸರಗೋಡು ನಗರಸಭಾ ಕುಟುಂಬಶ್ರೀ ಸಿಡಿಎಸ್ನ ಆಶ್ರಯದಲ್ಲಿ ಮಳಪೂರ್ಣಿಮಾ ಆಯೋಜಿಸಲಾಯಿತು. ಕಾಸರಗೋಡು ಅಮೈಬಯಲ್ನಲ್ಲಾಗಿದೆ ഗ്രാമീണോത്സವ ആയോജിಸಲಾಗಿರುವುದು. ಶಾಸಕ NN നെല്ലിക്കുന്ന് ഉദ്ഘാಟಿಸಿದರು. നമുക്ക് എല്ലാവർക്കും വേണ്ടത് ആരോഗ്യമാണ്. ഹെൽത്ത് ഈസ് വെൽത്ത് എന്നാണ് പറയാറുള്ളത്. നമ്മൾ ആരോഗ്യം നിലനിർത്തണമെങ്കിൽ നമ്മളിപ്പോൾ കർക്കിടക കഞ്ഞിയും കഴിക്കണം. അതുപോലെ തന്നെ നിങ്ങൾക്ക് എല്ലാവർക്കും അറിയാം, പഴയ ആളുകൾ നമ്മുടെ പഴമക്കാർ ജീവിച്ചത് എങ്ങനെയാണ് എന്ന് ഞാൻ പറയാത്തത് നിങ്ങൾക്ക് എല്ലാവർക്കും അറിയാം. മഴക്കാലത്ത് ചക്കക്കുരുവും അതുപോലെ തന്നെ കറിയൊക്കെ വെച്ച് ഊണ് കഴിച്ച അനുഭവം അതുപോലെ തന്നെ എനിക്കുണ്ട്. നിങ്ങൾക്കും ആ ഓർമ്മയുണ്ടാകും. അപ്പോൾ അതൊന്നും ഈ ഇപ്പോഴത്തെ ധാരണ എന്താണ്, അങ്ങനെ ആ ചക്കക്കുരുവും അതുപോലെ തന്നെ ഈ തകിര കറിയൊക്കെ കഴിക്കുന്നത് ദാരിദ്ര്യത്തിൻ്റെ ലക്ഷണം എന്നാണ് ചില ആളുകൾ കരുതിയിട്ടുള്ളത്. നമ്മൾ വലിയ സംഖ്യ നൽകി വാങ്ങി കഴിക്കുന്ന ബിരിയാണിയേക്കാൾ നമ്മുടെ ശരീരത്തെ നിലനിർത്തുന്നത് ഈ തകരിയുടെ കറിയും അതുപോലെ തന്നെ ചക്കക്കുരുവിയുടെ കറിയുമാണ് എന്ന് നമ്മൾ മനസ്സിലാക്കണം. ആ പഴയ നാളുകളിലേക്ക് നമ്മളെ കൊണ്ടുപോകാനുള്ള ഒരു പ്രചോദനമാണ് ഈ മഴപ്പൊലിമ നമുക്ക് നൽകുന്നത്. പിന്നെ ಸಿಡಿಎಸ್ ಚೇರ್ಮನ್ ಆಯಿಷಾ ಇಬ್ರಾಹಿಂ ಅಧ್ಯಕ್ಷತೆ ವಹಿಸಿದ್ದರು. ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ ಮುಖ್ಯ ಅತಿಥಿಯಾಗಿದ್ದರು. ವೈಸ್ ಚೇರ್ಪರ್ಸನ್ ಶಂಸಿದಾ ಫಿರೋಜ್, ನಗರಸಭಾ ಕಾರ್ಯದರ್ಶಿ ಅಬ್ದುಲ್ ಜಲೀಲ್, ನಗರಸಭಾ ಅಭಿವೃದ್ಧಿ ಸ್ಥಾಯಿ ಸಮಿತಿ ಚೇರ್ಮನ್ ಜಹೀರ್ ಆಸಿಫ್, ಕಲ್ಯಾಣ ಅಭಿವೃದ್ಧಿ ಸ್ಥಾಯಿ ಸಮಿತಿ ಚೇರ್ಪರ್ಸನ್ ರೀತಾ ಆರ್, ಆರೋಗ್ಯ ಸ್ಥಾಯಿ ಸಮಿತಿ ಚೇರ್ಮನ್ ಖಾಲಿದ್ ಪಚ್ಚಕಟ್, ಶಿಕ್ಷಣ ಸ್ಥಾಯಿ ಸಮಿತಿ ಚೇರ್ಪರ್ಸನ್ ರಜನಿ, 18ನೇ ವಾರ್ಡ್ ಕೌನ್ಸಿಲರ್ ವಿಮಲಾ, ಉನ್ನಿಕೃಷ್ಣನ್, ಜಯಚಂದ್ರನ್, ಭವ್ಯ, ಅನುಶ್ರೀ, ಶೋಭಾ ಎಂಬಿವರು ಮಾತನಾಡಿದರು. ಕಾಸರಗೋಡು ಸಿಡಿಎಸ್ ಸಂಚಾಲಕಿ ಶಾಹಿದಾ ಯೂಸುಫ್ ಸ್ವಾಗತಿಸಿ ಸಂಚಾಲಕಿ ಆಶಾಯೇ ಧನ್ಯವಾದವಿತ್ತರು. ಮಳಪೋಲಿಮದ ಭಾಗವಾಗಿ ವಿವಿಧ ಸ್ಪರ್ಧೆಗಳು ಹಾಗೂ ಮನರಂಜನಾ ಕಾರ್ಯಕ್ರಮಗಳು ನಡೆಯಿತು. ಇದರೊಂದಿಗೆ ಕರ್ನಾಟಕ ಗಂಜಿ ಫೆಸ್ಟ್ ಆಯೋಜಿಸಲಾಯಿತು. ಹಲವಾರು ಮಂದಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಪೇಟೆ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ರಾಘವೇಂದ್ರ ಸಾರ್ವಭೌಮರ 354ನೇ ಆರಾಧನಾ ಮಹೋತ್ಸವವು ಕ್ಷೇತ್ರ ತಂತ್ರಿವರ್ಯ ಉಳಿತಾಯ ವಿಷ್ಣು ಅಶ್ರ ಅವರ ನೇತೃತ್ವದಲ್ಲಿ ಜರುಗಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಕಾಸರಗೋಡು ಪೇಟೆ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ರಾಘವೇಂದ್ರ ಸಾರ್ವಭೌಮರ 354ನೇ ಆರಾಧನಾ ಮಹೋತ್ಸವವು ಕ್ಷೇತ್ರ ತಂತ್ರಿವರ್ಯ ಉಳಿತಾಯ ವಿಷ್ಣು ಅಸ್ತ್ರ ಅವರ ನೇತೃತ್ವದಲ್ಲಿ ಜರುಗಿತು. ಬೆಳಗ್ಗೆ ಗಣಪತಿ ಹೋಮ, ಗುರುಗಳಿಗೆ ಪಂಚಾಮೃತ ಅಭಿಷೇಕ, ಪಾದಪೂಜೆ, ವಿಶೇಷ ಹೂವಿನ ಪೂಜೆ, ಶ್ರೀರಂಗ ಪೂಜೆ ಹಾಗೂ ರಾತ್ರಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಜರುಗಿತು. ವಿವಿಧ ಕಾರ್ಯಕ್ರಮದ ಅಂಗವಾಗಿ ಪದ್ಮಪ್ರಿಯ ಮಹಿಳಾ ಭಜನಾ ಸಂಘದಿಂದ ಭಜನಾ ಸಂಕೀರ್ತನೆ, ಕೀರ್ತಿಶೇಷ ಮಧೂರು ಪದ್ಮನಾಭ ಸರಳಾಯ ಅವರ ಶಿಷ್ಯ ವೃಂದದವರಿಂದ ಸಂಗೀತ ಕಚೇರಿ, ಉಳಿಯ ಧನ್ವಂತರಿ ಯಕ್ಷಗಾನ ಕಲಾ ಸಂಘದವರಿಂದ ಯಕ್ಷಗಾನ ತಾಳಮದ್ದಳೆ, ರಾತ್ರಿ ಮಹಿಳೆಯರು ಹಾಗೂ ಮಕ್ಕಳಿಂದ ಭಜನೆ ಸಂಕೀರ್ತನೆ ಜರುಗಿತು. ಕ್ಷೇತ್ರ ಸಮಿತಿ ಪ್ರಮುಖರಾದ ಡಾಕ್ಟರ್ KN ವೆಂಕಟರಮಣ ಹೊಳ್ಳ, KN ರಾಮಕೃಷ್ಣ ಹೊಳ್ಳ, KV ಶ್ರೀನಿವಾಸ ಹೊಳ್ಳ, ತುಕಾರಾಮ ಆಚಾರ್ಯ ಕೆರೆಮನೆ, ಪ್ರಮೋದ್ ಕುಮಾರ್, ಪುರಂದರ್ ಶೆಟ್ಟಿ, KV ತಿರುಮಲೇಶ್ ಹೊಳ್ಳ, KV ಶೇಷಾದ್ರಿ ಹೊಳ್ಳ, ರವಿ ಕೇಸರಿ, ಕಿಶೋರ್ ಕುಮಾರ್, ವಸಂತ ಕೆರೆಮನೆ, ಮಾತೃ ಸಮಿತಿಯ ರೂಪಕಲಾ ಹೊಳ್ಳ, ಶ್ರೀದೇವಿ S ರಾವ್, ಸವಿತಾ ಕಿಶೋರ್, ಸೌಮ್ಯ ಶಂಕರ, ಪ್ರೇಮ ಪುರಂದರ, ವಿಜಯ ಶೆಟ್ಟಿ, ಅರುಣ ಕುಮಾರಿ, ಗೀತಾ ತುಕಾರಾಮ, ಸಿಂಧು ಭಾಸ್ಕರ, ಬಿಂದು ರವಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಪ್ರಸಾದ ಭೋಜನ ಸ್ವೀಕರಿಸಿ ಪುನೀತರಾದರು. ನ್ಯೂಸ್ ಬ್ಯೂರೋ ಕಾಸರಗೋಡು. 10 ವರ್ಷಗಳ ಸ್ನೇಹದ ನಂತರ ಕಾಸರಗೋಡು ಸರ್ಕಾರಿ ಕಾಲೇಜಿನ 1975-85ರ ಬ್ಯಾಚ್ಗಳ ಹಳೆಯ ವಿದ್ಯಾರ್ಥಿಗಳ ಕೂಟಯಮವಾದ ಒರುವಟ್ಟಂ ಕೂಡಿ ಮತ್ತೆ ಜೊತೆ ಸೇರುತ್ತಿದೆ. ನೆನಪುಗಳು, ಕಲೆ ಮತ್ತು ಸ್ನೇಹವನ್ನು ಮರುಕಳಿಸುವುದಕ್ಕಾಗಿ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನದಂದು ಕಾಲೇಜಿನ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 10 ವರ್ಷಗಳ ಸ್ನೇಹದ ನಂತರ ಕಾಸರಗೋಡು ಸರ್ಕಾರಿ ಕಾಲೇಜಿನ 1975-85 ಬ್ಯಾಚ್ಗಳ ಹಳೆಯ ವಿದ್ಯಾರ್ಥಿಗಳ ಕೂಟಯಮವಾದ ಒರುವಟ್ಟಂ ಕೂಡಿ ಮತ್ತೆ ಜೊತೆ ಸೇರುತ್ತಿದೆ. ನೆನಪುಗಳು ಮತ್ತು ಕಲೆ ಮತ್ತು ಸ್ನೇಹವನ್ನು ಮರುಗಳಿಸುವುದಕ್ಕಾಗಿ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನದಂದು ಕಾಲೇಜಿನ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು. ಇದರ ಅಂಗವಾಗಿ ವಿವಿಧ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಪದಾಧಿಕಾರಿಗಳು ತಿಳಿಸಿದರು. ഒരുവട്ടം കൂടിയിൽ കഴിവുള്ള ആളുകൾ ചില്ലറയൊന്നുമല്ല. ഈ 10 കൊല്ലം മാത്രമാണോ ഗവൺമെൻറ് കോളേജ് ഉണ്ടായിരിക്കുന്നതല്ല. അതിനപ്പുറവും ഇപ്പുറവും ഇതുപോലെ ദശാബ്ദങ്ങൾ കടന്നു പോയിട്ടുണ്ട്. അപ്പോൾ അവരെ ഞങ്ങൾ സ്നേഹപൂർവ്വം ആദരപൂർവ്വം ക്ഷണിക്കുന്നു. ആ കാലഘട്ടത്തിലെയും സംഘടന ഉണ്ടാക്കണം എന്നാണ് പറയാനുള്ളത്. പക്ഷേ ഇന്ന് ഞങ്ങളിവിടെ ഇരിക്കുന്നത് ഈ 10 വർഷം മാത്രമല്ല, അതിൻ്റെ അപ്പുറവും ഇപ്പുറവും കാവൽഭടന്മാരെ പോലെ നിൽക്കുന്ന ആളുകൾ, അവർക്ക് ഈ പരിപാടിയിൽ പങ്കെടുക്കാം. അപ്പോൾ നിങ്ങൾ പറയും ഇത്രയും ആൾക്കാർ ഉൾക്കൊള്ളാൻ കഴിയുമോ? ഉൾക്കൊള്ളാം. അത് ഒരുപാട് ആളുകൾ വന്നാൽ ഒരു സന്തോഷം. ആ ബഹളം തന്നെയാണ് സ്നേഹത്തിൻ്റെ ഒരു പ്രതിരൂപം എന്ന് പറയാൻ കഴിയുന്നത്.
മുമ്പ് കാസർഗോഡ് ഒരു എന്താണ് പറയേണ്ടത്, ഭീകരനാട് എന്നൊരു പേരുണ്ടായിരുന്നത് ആകെ മാറിയിട്ടുണ്ട് ഇപ്പോഴത്തെ കാലഘട്ടത്തിൽ. ഇപ്പോൾ കാസർഗോഡ് ഒരു സ്വർഗരാജ്യമാണ് എന്ന രീതിയിൽ ആൾക്കാർ ആകർഷിക്കപ്പെടുന്ന തരത്തിൽ ഇങ്ങോട്ടേക്ക് വരാൻ സാധിക്കണം. കാസർഗോഡിൻ്റെ സർവോപരി എല്ലാവിധ ഉന്നതിക്കും നമുക്ക് ഇപ്പോൾ കാസർഗോഡ് കോളേജിൽ പഠിക്കണമെന്നില്ല, കാസർഗോഡ് കോളേജിൽ പഠിച്ച ആൾക്കാരുടെ സുഹൃത്തുക്കൾക്കും ഒക്കെ ഈ നാടിൻ്റെ ഉന്നമനത്തിനായിട്ട് പ്രവർത്തിക്കാൻ സാധിക്കുമെന്നുള്ളത് വളരെ ഒരു സുപ്രധാനമായിട്ടുള്ള കാര്യമാണ്. പ്രൊഫസർ ഖാദർ മാങ്കഡ്, പ്രൊഫസർ ഗോപിനാഥ്, KM ഹനീഫ്, ബാപ്പിടി മുഹമ്മദ് കുഞ്ഞി, KP അബ്ദുൽ അസീസ്, സത്യഭാമ ടീച്ചർ, ದಿನೇಶ್ K, ಸೈಯದ್ ಅಶ್ರಫ್, PC ಆಸಿಫ್, ಲೀಲಾ PB ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಸ್ವಾತಂತ್ರ್ಯ ದಿನದಂದು ಫ್ರೀಡಂ ರನ್ 2 ಆಯೋಜಿಸಲು ಸಿದ್ಧತೆ ನಡೆಸುತ್ತಿದೆ ವಾಮೋಸ್ ವರ್ಕೌಟ್ ಗ್ರೂಪ್. ಸಿದ್ಧತೆಗಳು ಪೂರ್ಣಗೊಂಡಿವೆಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪರಿಪೂರ್ಣ ಆರೋಗ್ಯಕ್ಕಾಗಿ ನಿಯಮಿತ ವ್ಯಾಯಾಮ ಎಂಬ ಸಂದೇಶದೊಂದಿಗೆ ಶಫೀಕ್ ತಿರ್ವತ್ ನೇತೃತ್ವದಲ್ಲಿ ಪ್ರಾರಂಭವಾದ ವಾಮೋಸ್ ವರ್ಕೌಟ್ ಕೂಟಯಮದ ಆಶ್ರಯದಲ್ಲಿ ಸ್ವಾತಂತ್ರ್ಯ ದಿನದಂದು ಫ್ರೀಡಂ ರನ್ 2 ಆಯೋಜಿಸಲಾಗುವುದು. 300ಕ್ಕೂ ಹೆಚ್ಚು ಜನರು ನೋಂದಾಯಿಸಿಕೊಂಡಿದ್ದಾರೆ. ಶುಕ್ರವಾರ ಬೆಳಗ್ಗೆ 6:15ಕ್ಕೆ ನೋಂದಾವಣಿ ಮಾಡಿಕೊಂಡವರಿಗೆ ಜೆರ್ಸಿಗಳನ್ನು ವಿತರಿಸಲಾಗುವುದು ಎಂದು 6:30ಕ್ಕೆ ವಾರ್ಮ್ ಅಪ್ ಆರಂಭವಾಗಲಿದ್ದು 7 ಗಂಟೆಗೆ ತಳಂಗರ ಮುಸ್ಲಿಂ ಹೈಸ್ಕೂಲ್ ಮೈದಾನದಿಂದ ಆರಂಭಿಸಿ ಟ್ರಾಫಿಕ್ ಜಂಕ್ಷನ್ ಮೂಲಕ ರೈಲ್ವೆ ನಿಲ್ದಾಣ പരിസരದಲ್ಲಿ ഫ്രീഡം റൺ കൊനಗೊಳ್ಳಲಿದೆ ಎಂದು പദാധികാരിಗಳು ತಿಳಿಸಿದರು. സ്വാതന്ത്ര്യ ദിനത്തിലെ ഞങ്ങളുടെ ഫ്രീഡം റണ്ണ് ഇതിൽ പങ്കെടുക്കുന്നവർ ഏകദേശം 300ഓളം ആൾക്കാർ ഇതിനകം ഇതിൽ രജിസ്റ്റർ ചെയ്ത് കഴിഞ്ഞു. മുസ്ലിം ഹൈസ്കൂൾ ഗ്രൗണ്ടിൽ വെച്ചാണ് രാവിലെ 7 മണിക്ക് ഈ റണ്ണ് ആരംഭിക്കുന്നത്. അത് ട്രാഫിക് ജംഗ്ഷൻ വഴി റെയിൽവേ സ്റ്റേഷനിലാണ് സമാപിക്കുന്നത്. റെയിൽവേ സ്റ്റേഷൻ്റെ കാമ്പൗണ്ടിനകത്ത് വെച്ച് നമ്മളുടെ വ്യായാമ മുറകളുടെ ചെറിയ ഒരു വെർഷൻ നമ്മളവിടെ പ്രദർശിപ്പിക്കും. അതോടൊപ്പം തന്നെ ഉദ്ഘാടനത്തിന് മുമ്പ് ഒരു 15 മിനിറ്റ് നമ്മളുടെ ഈ വ്യായാമത്തിൻ്റെ ഒരു വെർഷൻ അവിടെയും നമ്മൾ പ്രദർശിപ്പിക്കും. അത് കഴിഞ്ഞ് നമ്മൾ ഓടിയതിന് ശേഷമുള്ള സമാപനത്തിൽ ഈ ഓടിയ എല്ലാവർക്കും, പങ്കെടുത്ത എല്ലാവർക്കും ഒരു മെഡലും അതുപോലെ തന്നെ ചെറിയൊരു റിഫ്രഷ്മെൻറ്റും ഞങ്ങൾ വിതരണം ചെയ്യുന്നുണ്ട്. അപ്പോൾ ഇതിൽ പോലീസ് പ്രതിനിധികൾ കാസർഗോഡ് പോലീസ് സ്റ്റേഷൻ, അതുപോലെ തന്നെ തീരദേശ പോലീസ് സ്റ്റേഷൻ, ಶಫೀಕ್ ತಿರ್ವತ್, ಅಡ್ವೊಕೇಟ್ VM ಮುನೀರ್, ಜಿಯಾದ್ KM, ಮುಜೀಬ್ KA, ಮುನೀರ್ ಸಕುರ, ಅಶ್ರಫ್ ಸೋನು ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು VM ಪ್ರೌಢಶಾಲೆಯಲ್ಲಿ ನಾಡೋಜ ಕವಿ ಕಯ್ಯಾರರವರ 10ನೇ ಪುಣ್ಯತಿಥಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಗಡಿನಾಡ ಕನ್ನಡ ಹೋರಾಟಗಾರ್ತಿ ನಯನ ಗಿರೀಶ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾಸರಗೋಡು VM ಪ್ರೌಢಶಾಲೆಯಲ್ಲಿ ನಾಡೋಜ ಕವಿ ಡಾಕ್ಟರ್ ಕಯ್ಯಾರರ 10ನೇ ಪುಣ್ಯತಿಥಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಗಡಿನಾಡ ಕನ್ನಡ ಹೋರಾಟಗಾರ್ತಿ ನಯನ ಗಿರೀಶ್ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಪ್ರಸ್ತುತ ದಿನಗಳಲ್ಲಿ ಕನ್ನಡಕ್ಕಾಗುತ್ತಿರುವ ಅನ್ಯಾಯಗಳನ್ನು ವಿವರಿಸುತ್ತಾ ಮಕ್ಕಳು ಕನ್ನಡದ ಉಳಿವಿಗಾಗಿ ಶ್ರಮಿಸಬೇಕೆಂದು ಕರೆಯಿತ್ತರು. ಕಾರ್ಯಕ್ರಮದಲ್ಲಿ ಕಯ್ಯಾರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ಶಾಲೆಯ ಹಿರಿಯ ಅಧ್ಯಾಪಿಕೆ ಸಂಧ್ಯಾಕುಮಾರಿ ಅಧ್ಯಕ್ಷತೆ ವಹಿಸಿದ್ದರು. ಸ್ಟಾಫ್ ಸೆಕ್ರೆಟರಿ ಯಶವಂತ್ ವಿ, ಅಧ್ಯಾಪಕರಾದ ಬಾಲಕೃಷ್ಣ ಕೆ, ಮಾನಸ VS, ರಕ್ಷಿತಾ, ಸುದೀಶ ಎಂಬಿಬ್ಬರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿದ್ಯಾರಂಗ ಕಲಾ ಸಾಹಿತ್ಯ ವೇದಿಕೆಯ ಸಂಚಾಲಕಿ ರೋಹಿತಾಕ್ಷಿ ಸ್ವಾಗತಿಸಿ ಅಧ್ಯಾಪಕ ಶಿವಪ್ರಸಾದ್ ಧನ್ಯವಾದವಿತ್ತರು. ಅಧ್ಯಾಪಕ ವಿದ್ಯಾರ್ಥಿನಿ ಶ್ರೀವಿದ್ಯಾ ಕಾರ್ಯಕ್ರಮವನ್ನು ನಿರೂಪಿಸಿದರು. ನಂತರ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳ ವ್ಯಾಪಾರಿ ಏಕೋಪನ ಸಮಿತಿ ಮಂಜೇಶ್ವರ ಘಟಕದ ವತಿಯಿಂದ ವ್ಯಾಪಾರಿ ದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಚೇರ್ಮನ್ ಅಬ್ದುಲ್ ಹಮೀದ್ ಉದ್ಘಾಟಿಸಿದರು. ಕೇರಳ ವ್ಯಾಪಾರಿ ಏಕೋಪನ ಸಮಿತಿ ಮಂಜೇಶ್ವರ ಘಟಕದ ವತಿಯಿಂದ ವ್ಯಾಪಾರಿ ದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಸಮಿತಿಯ ಅಧ್ಯಕ್ಷ ಬಶೀರ್ ಕನಿಲಾ ಧ್ವಜಾರೋಹಣ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು. ವ್ಯಾಪಾರಿ ದಿನದ ಅಂಗವಾಗಿ ವಿವಿಧ ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ವಿಶೇಷ ಆಕರ್ಷಣೆಯಾಗಿ ಪರಿಸರ ಶುಚೀಕರಣ ಕಾರ್ಯಕ್ರಮ ನಡೆಯಿತು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಚೇರ್ಮನ್ ಅಬ್ದುಲ್ ಹಮೀದ್ ಉದ್ಘಾಟನೆಯನ್ನು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಪರಿಸರದ ಸ್ವಚ್ಛತೆ ಸಮುದಾಯದ ಹಿತಕ್ಕಾಗಿ ಅತ್ಯಂತ ಅಗತ್ಯ. ವ್ಯಾಪಾರಿಗಳು ಈ ರೀತಿಯ ಸಾಮಾಜಿಕ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿ ಇರುವುದು ಪ್ರಶಂಸನೀಯ ಎಂದು ಹೇಳಿದರು. ಈ ಸಂದರ್ಭ ಸಂಘಟನೆಯ ಮುಖಂಡರಾದ ಹಸೇನರ್, ದಯಾನಂದ ಬಂಗೇರ, ಕುಮುದ, ಸುದರ್ಶನ್ ಜೈನ್, ಸಲಾಂ ತಾಜ್, ಗೋಲ್ಡ್ ಕಿಂಗ್ ಅಶ್ರಫ್, ಅನ್ಸಾರ್, ಪ್ರವೀಣ್ ಜೆಟ್ಟಿ ಸೇರಿದಂತೆ ಸಂಘಟನೆಯ ಸದಸ್ಯರು, ಸ್ಥಳೀಯ ವ್ಯಾಪಾರಿಗಳು ಹಾಗೂ ವಿವಿಧ ಸೇವಾ ಸಂಘಟನೆಗಳ ಪ್ರತಿನಿಧಿಗಳು ಮುಂತಾದವರು ಭಾಗವಹಿಸಿ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಸಾರಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ ಮಂಜೇಶ್ವರ.
ಉಡುಪಿಯ ಲಕ್ಷ್ಮೀ ಗುರುರಾಜ್ NNU ಹಾಗೂ ನಾಟ್ಯ ಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ನಡೆಸುತ್ತಿರುವ ಪಾಕ್ಷಿಕ ನೃತ್ಯ ಸರಣಿ ಕಾರ್ಯಕ್ರಮ ನೃತ್ಯ ದೀಪಿಕಾ 12ನೇ ಆವೃತ್ತಿ ನಡೆಯಿತು. ಪುತ್ತೂರು ವೈಷ್ಣವಿ ನಾಟ್ಯಾಲಯದ ನೃತ್ಯ ಗುರು ಯೋಗೇಶ್ವರಿ ಜಯಪ್ರಕಾಶ್ ಅವರ ಶಿಷ್ಯೆ ಶಮಾ ಬಳಕುಂಜ ಪ್ರಸ್ತುತಪಡಿಸಿದ ಭರತನಾಟ್ಯ ಹಾಗೂ ಕೂಚಿಪುಡಿ ನೃತ್ಯ ಗಮನಾರ್ಹವಾಯಿತು. ಉಡುಪಿ ಲಕ್ಷ್ಮೀ ಗುರುರಾಜ್ NNU ಹಾಗೂ ನಾಟ್ಯ ಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ನಡೆಸುತ್ತಿರುವ ಪಾಕ್ಷಿಕ ನೃತ್ಯ ಸರಣಿ ಕಾರ್ಯಕ್ರಮ ನೃತ್ಯ ದೀಪಿಕಾ 12ನೇ ಆವೃತ್ತಿ ಉಡುಪಿಯ ಕನರ್ಪಡಿ ಸ್ಥವಿಷ್ಟ ಸಭಾಂಗಣದಲ್ಲಿ ನಡೆಯಿತು. ಪುತ್ತೂರಿನ ವೈಷ್ಣವಿ ನಾಟ್ಯಾಲಯದ ನೃತ್ಯ ಗುರು ಯೋಗೀಶ್ವರಿ ಜಯಪ್ರಕಾಶ್ ಅವರ ಶಿಷ್ಯೆ ಕುಮಾರಿ ಶಮಾ ಬಳಕುಂಜ ಪ್ರಸ್ತುತಪಡಿಸಿದ ಭರತನಾಟ್ಯ ಹಾಗೂ ಕೂಚಿಪುಡಿ ನೃತ್ಯ ಪ್ರದರ್ಶನ ಜನಮೆಚ್ಚುಗೆಗೆ ಪಾತ್ರವಾಯಿತು. ಉಡುಪಿಯ ಯಕ್ಷಗಾನ ಕಲಾರಂಗದ ಅಧ್ಯಕ್ಷ ಎಂ ಗಂಗಾಧರ್ ರಾವ್ ದೀಪ ಪ್ರಜ್ವಲನೆಗೈದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ವೇದಿಕೆಯಲ್ಲಿ ನೃತ್ಯ ಗುರುಗಳಾದ ವಿದುಷಿ ಲಕ್ಷ್ಮೀ ಗುರುರಾಜ್ ಹಾಗೂ ವಿದುಷಿ ಶ್ರೀವಿದ್ಯಾ ಸಂದೇಶ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಕರಂದಕಾಡ್ನಿಂದ ರೈಲ್ವೆ ನಿಲ್ದಾಣದವರೆಗಿನ ರಸ್ತೆ ಹದಗೆಟ್ಟಿರುವುದನ್ನು ಪ್ರತಿಭಟಿಸಿ ಬಿಎಂಎಸ್ನ ಆಶ್ರಯದಲ್ಲಿ ರಸ್ತೆ ತಡೆ. ಬಿಎಂಎಸ್ ಜಿಲ್ಲಾಧ್ಯಕ್ಷ ಉಪೇಂದ್ರ ಕೋಟೆಕಣಿ ಅವರಿಂದ ಉದ್ಘಾಟನೆ. ಕೇರಳ ಫಾರ್ಮ್ ವರ್ಕರ್ಸ್ ಯೂನಿಯನ್ CITU ಕಾಸರಗೋಡಿನ ಆಶ್ರಯದಲ್ಲಿ ಮಾರ್ಚ್ ಹಾಗೂ ಧರಣಿ. ನಗರಸಭಾ ಕಚೇರಿ ಮುಂಭಾಗದಲ್ಲಿ. ಸ್ವತಂತ್ರ ರೈತ ಸಂಘದ ನೇತೃತ್ವದಲ್ಲಿ ಬದಿಡ್ಕ ಕೃಷಿ ಭವನದ ಮುಂಭಾಗದಲ್ಲಿ ಧರಣಿ. ಮಾಹಿನ್ ಕೇಲೋಟ್ ಅವರಿಂದ ಉದ್ಘಾಟನೆ. ಕರ್ನಾಟಕದಿಂದ ಕೇರಳಕ್ಕೆ ಕಾರಿನಲ್ಲಿ ಸಾಗಿಸಲು ಯತ್ನಿಸುತ್ತಿದ್ದ 2 ಲಕ್ಷ ರೂಪಾಯಿ ಮೌಲ್ಯದ ಪಾನ್ ಮಸಾಲ ಉತ್ಪನ್ನ, ಇಬ್ಬರು ವಶಕ್ಕೆ. ಕಾಸರಗೋಡು ನಗರಸಭೆ ಕುಟುಂಬಶ್ರೀ CDS ಆಶ್ರಯದಲ್ಲಿ ಮಳಪೋಲಿಮಾ ಕಾರ್ಯಕ್ರಮ ಅಮೈಬಯಲ್ನಲ್ಲಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.